ಕಲಘಟಗಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಮನೆ ನೆಲಸಮ, ಬದುಕು ಬೀದಿ ಪಾಲು. ಹೌದು ವೀಕ್ಷಕರೇ, ಕಲಘಟಗಿ ತಾಲೂಕು ಕುರುವಿನಕೊಪ್ಪ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದಲ್ಲಿ ಮನೆಯೊಂದು ಧರೆಗೆ ಉರುಳಿದ ಘಟನೆ ನಡೆದಿದೆ. ಬಸಪ್ಪ ಮಲ್ಲೇಶಪ್ಪ ಕುರುಡಿಕೆರೆ ಎಂಬುವವರೇ ಮನೆ ಕಳೆದುಕೊಂಡ ನತದೃಷ್ಟರು. ಗಂಡ ಹೆಂಡತಿ ಮತ್ತು 3 ಮಕ್ಕಳು ಇದೇ ಮನೆಯಲ್ಲಿ ವಾಸವಾಗಿದ್ದರು. ನಿರಂತರ ಮಳೆಗೆ ಮನೆಯ ನೆಲ ಕಚ್ಚಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸತತವಾಗಿ ಸುರಿಯುತ್ತಿರುವ ಮಳೆಗೆ ಮನೆಯವರು ಮಲಗಿದಾಗ ರಾತ್ರಿ 12:45 ಸುಮಾರಿಗೆ ಸಣ್ಣಗೆ ಮನೆಯ ಮಣ್ಣು ಕುಸಿಯತೊಡಗಿದೆ. ಸಂಶಯ ಬಂದು ಮನೆಯಿಂದ ಹೊರಗೆ ಬರುವಷ್ಟರಲ್ಲಿಯೇ ಮನೆಯು ಧರೆಗುರುಳಿದೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. 3 ಮಕ್ಕಳ ಸಂಸಾರದ ಜೀವನ ನಡೆಸುತ್ತಿದ್ದ ಬಸಪ್ಪ ಮಲ್ಲೇಶಪ್ಪ ಕುರುಡಿಕೇರಿ ಇವರ ಮನೆ ಬಿದ್ದು ಬೀದಿ ಪಾಲಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅವರ ಬಾಳಿಗೊಂದು ಬೆಳಕನ್ನು ನೀಡಬೇಕಾಗಿದೆ. ಬಸವರಾಜ ಹುಬ್ಬಳ್ಳಿ, ಜೀವನದ ನೆರಳು ನ್ಯೂಸ್, ಕಲಘಟಗಿ. ಏನಾದ್ರು ಎಷ್ಟು ಗಂಟೆಗೆ ಆತ್ರಿ ಇದು? ಮೊನ್ನೆ ಸ್ವಲ್ಪ ಇದ್ದಿತ್ರಿ. ನಿನ್ನೆ 12 ಗಂಟೆ ಆಗಿತ್ರಿ. ಅವಾಗ ಹುಡುಗರು ಕರ್ಕೊಂಡು ಇಲ್ಲಿ ಮಕ್ಕೊಂಡಿದ್ದೀವ್ರಿ. ಸ್ವಲ್ಪ ಮಣ್ಣದು ಉದ್ರಾತಿತ್ರಿ. ಅದಕ್ಕೆ ಹಂಗೆ ಏನಂಗೆ ಬಿಡ ಅಂತೇಳಿ ಈ ಕಡೆ ಬಂದು ಮಕ್ಕೊಂಡಿದ್ದೀರಿ. ಅದಿಷ್ಟು ಬಿದ್ದು ಬಿಡ್ಲೇನೆ ಇಷ್ಟು ಮಕ್ಳು ಕರ್ಕೊಂಡು ಹೊರಗೆ ಓಡಿ ಬಂದೇವ್ರಿ. ಏನು ಮಕ್ಳು ಉಳಿದಿದ್ದ ದೊಡ್ಡ ಮಾತ್ರ ನೀನು ಎಲ್ಲರೂ ಸಿಕ್ಕೊಂಡಿದ್ದು ಮತ್ತೆಲ್ಲ ಇದೆ ಹೋಗಿದ್ರಿ. ಏನು ನಮ್ದು ಏನು ಹೊಲ್ದಾಗೆಲ್ಲ ನೀರು ನಿಂತವು ಮಾಡಿದ್ರಿ. ಮಕ್ಳು ಸಣ್ಣ ಮಕ್ಳು ಅದಾವ್ರಿ. ಯಾರು ದುಡಿಯಾರತ್ರಿ, ಯಾರು ಇಲ್ರಿ ನಮ್ಮ ಮನ್ಯಾಗ. ಏನು 2 ಎಕರೆ ಹೊಲ ಇದ್ದಿದ್ದೆಲ್ಲ ನೀರು ನಿಂತತ್ರಿ ಸೂರ್ಯ ಮಂದಾಗ. ಇದು ಮನೆ ಅಂತ್ರಿ ಹಾಕ್ರಿ, ಎಲ್ಲಿ ಜಗಾನೂ ಇಲ್ರಿ, ಎಲ್ಲಿ ಬಾಡಿಗೆ ಮನೆಯೂ ಇಲ್ರಿ. ಇಲ್ಲೇ ಇದ್ದು ಜೀವನ ಮಾಡತ್ತೀವ್ರಿ. ಯಾರು ಬಂದು ನೋಡಿ ಒಂದು ಸ್ವಲ್ಪ ಏನಾರು ಪುಣ್ಯ ಗೋರಿದ್ರಿಂದ ಒಂದು ಸ್ವಲ್ಪ ಏನಾರು ಮಾಡಿ ನೀವು ಒಂದು ಇದು ಮಾಡಿಕೊಡ್ರಿ ಅಂತ. ಇಲ್ಲಿವರೆಗೆ ಯಾರು ಎಲ್ಲರಿಗೂ ತಿಳಿಸೋರಿ, ಯಾರು ಬಂದಿಲ್ರಿ. ಇಲ್ಲಿವರೆಗೆ ಯಾರು ಬಂದು ನೋಡಿಲ್ರಿ. ನಮ್ಮ ಮನ್ಯಾಗ ಕಲ್ತಾರದು ಯಾರು ಇಲ್ರಿ. ನಮ್ಮ ಮನೆಯಾರ್ಗದು ಏನು ಗೊತ್ತಾಗಂಗಿಲ್ರಿ. ನಾವು ಯಾರಿಗೂ ಎಲ್ಲರಿಗೂ ಹೇಳಿದ್ರು ಯಾರು ಬಂದು ನೋಡಿಲ್ರಿ. ನಮಗೆ ಇರಾಕ್ನು ಮನೆ ಇಲ್ರಿ, ಇಲ್ಲಿ ಕುದ್ರಾಕ್ನು ಜಾಗ ಇಲ್ರಿ. ಇಂಥದ್ರಾಗ ಮಾಡ್ಕೊಂಡು ತಿನ್ನತ್ತೇವ್ರಿ. ಇಲ್ಲಿ MLAರು ಯಾರು ಬಂದಿಲ್ರಿ. ಯಾರು ಬಂದು ಭೇಟಿ ಆಗಿಲ್ರಿ. ಅವರು ಯಾರು ಬಂದು ನೋಡಿಲ್ಲ. ಯಾರು ಒಬ್ಬರು ಹಿಂಗೆ ಏನಾಗೈತಿ ಅಂತಂದು ಯಾರು ಬಂದು ಕೇಳಿಲ್ರಿ. ನಮ್ಮ ಇಲ್ಲಿ 3-4 ದಿನ ಆದ್ರೂ ಯಾರು ಹಿಂಗೆ ಅಂತ ಕೇಳಿಲ್ರಿ. ನಮ್ಮ ಜೀವನ ನಾವು ಉಳಿಸ್ಕೋಬೇಕಂತಂದು ಈಗ ಕಡೆ ಬಾಜು ಮನ್ಯಾಗ ಬಂದು ಮಕ್ಕೊಂಡಿವ್ರಿ. ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಕ್ಕೂ ಜಾಗ ಇಲ್ರಿ. ನಮ್ಮ ಪರಿಸ್ಥಿತಿ ಹಿಂಗಾಗೈತಿ ನೋಡ್ರಿ. ಹೆಂಗಾರು ದಯವಿಟ್ಟು ಇದನ್ನ ಸ್ವಲ್ಪ ಹೆಂಗಾರು ಮಾಡಿ ಇದು ಮಾಡಿಕೊಡ್ರಿ. ಹೌದು ಸರ್, ನಮಗೆ ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ಮಕ್ಕಳು ಕರ್ಕೊಂಡು ಮಕ್ಕೊಂಡಿದ್ರಿ. 2 ಮಕ್ಕಳು ಕೂಡ ಮಕ್ಕೊಂಡಿದ್ದೆ ಸರ್. ನಮಗೇನು ಗೊತ್ತಾಗಲ್ಲ ಸರ್. ನಮ್ಮ ಕಾಲು ಒಂದು ಅದೇ ಐತಾವ ಸರ್. ನಾನು ಅದು ಮೊನ್ನೆ ದುಡಿಯಾಕದ ಆಗಂಗಿಲ್ರಿ. ಅವ್ರ ಕಾಲು ನೋವೈತ್ರಿ. ಅವ್ರಿಗೆ ದುಡಿಯಾಕೆ ಆಗಂಗಿಲ್ರಿ. ಸಣ್ಣ 3 ಮಕ್ಕಳು ಅವ್ರು ಏನು ಗೊತ್ತಾಗಲಿ. ಯಾರು ಮನೆ ಸೈತ್ ಕೊಡೋಲ್ರಿ. ನಮ್ಗೆ ಈ ಕಡೆ ಬಂದು ಮಕ್ಕೊಂಡವ್ರು. ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂದು ಈ ಕಡೆ ಮಕ್ಕೊಂಡಿದ್ದು ರೀ. ರಾತ್ರಿ ಬಿದ್ದ ಸಂಬಂಧ ಹೆದರಿ ಮಕ್ಕಳು ಕರ್ಕೊಂಡು ಓಡಿ ಬಂದ ಮಕ್ಕಳು ಓದಿದ್ದೆ ದೊಡ್ಡದ್ರಿ. ನೀವು ನಮ್ಮಂತವ್ರು ಯಾರು ಐತಿ ಸರ್. ನಮ್ಗೆ ಯಾರು ಬಂದು ನೋಡಿದ್ರಿ ಇಲ್ಲಿವರೆಗೆ ಯಾರು ಬಂದು ಹಿಂಗ ಅಂತ ನೋಡಿ ಗೊತ್ತಿಲ್ರಿ. ನಮಗೆ ಏನು ಗೊತ್ತಿಲ್ಲ ಸರ್. ಯಾರಿಲ್ರಿ. ಸಣ್ಣ ಮಕ್ಕಳದವ್ರಿ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ರಿ ನಮ್ಗೆ. ಬಿದ್ದು ಕಾಲೊಂದು ಪೆಟ್ಟಾಗೈತಿ ಸರ್. ನಮ್ದು ಮ್ಯಾಳ್ಗಿ ಅಂದ್ರೆ ರಿಪೇರ್ ಮಾಡಕ್ಕೆ ಹೋಗಿ ಬಿದ್ದು ಅವ್ರು ನಡಕ್ ಪೆಟ್ಟ ಹಚ್ಕೊಂಡಾರಿ, ಕಾಲಿಗೆ ಪೆಟ್ಟ ಹಚ್ಕೊಂಡಾರಿ. ಮೊನ್ನೆ ರಿಪೇರ್ ಮಾಡಕ್ಕೆ ಹೋಗಿ ಬಿದ್ದು